ಮಂಜಮ್ಮ ದಯವಿಟ್ಟು ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ಮಾತಾಡಬಾರ್ದು. ಊಟ ಮಾಡು, ಕಾಫಿ ಕುಡಿ ಅಂತ. ಊಟನೂ ಮಾಡಿದ್ದೀನಿ, ಕಾಫಿನೂ ಕುಡ್ತಿದ್ದೀನಿ, ರೊಟ್ಟಿನೂ ತಿಂದಿದ್ದೀನಿ. ಆಯ್ತಾ? ನಗು. ನಾನು ಸ್ಯಾರಿ ಪ್ರಮೋಷನ್ ಮಾಡ್ತೀನಿ. ದಯವಿಟ್ಟು ನನ್ನನ್ನು ಡಿಸ್ಟರ್ಬ್ ಮಾಡಬಾರ್ದು. ವಿಡಿಯೋ ಮಾಡಕ್ಕೆ ಬಂದರೆ ಫಸ್ಟು ರೆಡಿ ಆಗಬೇಕು, ಹೇಗೆ ಮಾತಾಡೋದು ಅಂತ. ನಮಸ್ತೆ, ನಾನು ನಿಮ್ಮ ಸೌಮ್ಯಶ್ರೀ. ಇನ್ನೂ ಚೆನ್ನಾಗಿ ಹೇಳ್ಬೇಕು. ನಮಸ್ತೆ, ನಾನು ನಿಮ್ಮ ಸೌಮ್ಯಶ್ರೀ. ನಮ್ಮ ರಾಘವೇಂದ್ರ ಸ್ಯಾರೀಸ್ ಪೇಜಲ್ಲಿ ತುಂಬ ಜನ ಸ್ಯಾರೀಸ್ಗಳನ್ನ ಬುಕ್ ಮಾಡ್ಕೊಂಡಿದ್ದೀರಾ. ನನಗಂತೂ ತುಂಬ ಖುಷಿ ಆಯಿತು. ಮತ್ತು ಥ್ಯಾಂಕ್ ಯು ಸೋ ಮಚ್. ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ದೇವ್ರು ಕೊಟ್ಟಿರೋ ವಿದ್ಯೆ, ನಂದೇನೂ ಇಲ್ಲ, ಏನೋ ದೇವ್ರು ಕೊಟ್ಟಿರೋ ವಿದ್ಯೆ ಮತ್ತು ನಿಮ್ಮೆಲ್ಲರ ಆಶೀರ್ವಾದ ನಡೀತಾ ಇದೆ. ಓಕೆ, ಇವಾಗ ಒಂದು ಸ್ಯಾರಿ ಪ್ರಮೋಷನ್ ಯಾವುದಪ್ಪ ಅಂದರೆ, ಆಲ್ಮೋಸ್ಟು ನೀವು ಸ್ಯಾರೀಸ್ನ ನೋಡಿರ್ತೀರಾ. ಇದರಲ್ಲಿ ಬೈ ಒನ್ ಗೆಟ್ ಒನ್ ಇತ್ತು. ಇವತ್ತಿಂದ ಯಾರಿಗೂ ಬೈ ಒನ್ ಗೆಟ್ ಒನ್ ಈ ಸ್ಯಾರಿಲಿ ಸಿಗಲ್ಲ. ನಿಮ್ಗೆ ಯಾರಿಗಾದ್ರೂ ಈ ಸ್ಯಾರಿ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ಇದು 4 ಪೀಸ್ ಇರೋದು. ಎಲ್ಲ ಪೀಸು ಕೂಡ ಆಲ್ರೆಡಿ ಸೋಲ್ಡ್ ಔಟ್ ಆಗೋಯ್ತು. ನೋಡಿ, ಸೀರೆ ತೋರಿಸ್ತಾ ಇದ್ದೀನಿ. ಈ ಸೀರೆನ ಸೇಮ್ ಇದೇ ಸೀರೆ ಭವ್ಯ ಗೌಡ ಅವರು ಉಟ್ಕೊಂಡಿದ್ರು. ಹಾಗಾಗಿ ತುಂಬ ಜನ ಕೇಳ್ತಿದ್ರು ಅಂತ ಸ್ಯಾರಿನ ತರಿಸ್ದೆ. ಅದ್ರಲ್ಲಿ ತಂದಿದ್ದ ಸ್ಯಾರಿ ಎಲ್ಲ ಸೋಲ್ಡ್ ಔಟ್ ಆಗೋಯ್ತು. ಹಾಗಾಗಿ ಇರುವಷ್ಟು ಸ್ಯಾರೀಸ್ಗಳೆಲ್ಲ ಸೇಮ್. ನೋಡಿ, ಭವ್ಯ ಗೌಡ ಅವರು ಹುಟ್ಟಿರುವಂಥ ಗ್ರೀನ್ ಕಲರೇ ಬೇಕು ಅಂದರು. ಅದಕ್ಕೆ ಗ್ರೀನ್ ಕಲರ್ನೇ ತರಿಸ್ದೆ. ಗ್ರೀನು ಒಂದು 3 ಪೀಸು ಉಳ್ಕೊಂಡಿದೆ ಅಷ್ಟೇ. ಇದು ಬಾರ್ಡರ್ ಚೇಂಜು ಪರ್ಪಲ್ಲು ಮತ್ತು ರಾಣಿ ಪಿಂಕಲ್ಲಿ ಇದು ಒಂದು ಪೀಸ್ ಇದೆ. ನಿಮ್ಗೆ ಯಾರಿಗಾದ್ರೂ ಈ ಸ್ಯಾರೀಸ್ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಒಂಚೂರು ಇಲ್ಲೆಲ್ಲೋ ಒಂಚೂರು ನೀರು ಬಿದ್ದಾಗ ಕರೆ ಆಗುತ್ತಲ್ಲ, ಆ ಥರ ಕರೆ ಆಗಿದೆ ಅಷ್ಟೇ, ಬೇರೆ ಏನೂ ಇಲ್ಲ. ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ. ಇದನ್ನು ವಾಪಸ್ ಕೊಟ್ಟರೆ ನನಗೆ ರಿಟರ್ನ್ ವಾಪಸ್ ದುಡ್ಡು ಬರುತ್ತೆ. ಆದರೆ ಯಾರಿಗಾದರೂ ತುಂಬ ಕಾಸ್ಟ್ಲಿ ಇರುವಂಥ ಈ ಸೀರೆನ ತೊಗೊಳಕ್ಕಾಗಲ್ಲ ಅನ್ನೋರು ನೋಡಿ, ಸ್ವಲ್ಪ ಕಮ್ಮಿ ಪ್ರೈಸ್ಗೆ ನಾನು ಇದನ್ನು ಹಾಕ್ಕೊಡ್ತೀನಿ. ಸ್ವಲ್ಪ ಕಮ್ಮಿ ಪ್ರೈಸ್ಗೆ ನಾನು ಇದನ್ನು ಕಳಿಸ್ಕೊಡ್ತೀನಿ. ಓಕೆ, ಹಂಗಂದ್ಬಿಟ್ಟು ಏನಪ್ಪ ಇವ್ರು ಹಿಂಗೆ ಹೇಳ್ತಿದ್ರೆ ಅಂತ ತಪ್ಪಾಗಿ ತಿಳ್ಕೊಬೇಡಿ. ಇದು ಒಂದು ರೂಪದಲ್ಲಿ ಹೆಲ್ಪಿಂಗ್ ಅಷ್ಟೆ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಇದನ್ನು ನಾನು ತೊಗೊಂಡೋಗಿ ರಿಟರ್ನ್ ಕೊಟ್ಟರೆ ನಾನು ಏನು ಕೊಟ್ಟಿರ್ತೀನಿ ನನಗೆ ಅದರ ರಿಟರ್ನ್ ಅಮೌಂಟು ಬಂದೇ ಬರುತ್ತೆ. ಅಂದರೆ ಈ ಥರ ಒಂದು ಪ್ಲ್ಯಾನ್ ಕೊಟ್ಟಿದ್ದು ನನ್ನ ಒಂದು ಸಿಸ್ಟರು. ಡ್ಯಾಮೇಜ್ ಪೀಸು ಏನಾದರೂ ಕರೆ ಆಗಿದರೆ ನೀವು ವಾಪಸ್ ರಿಟರ್ನ್ ಕೊಡೋ ಬದಲು ಅದನ್ನು ಕಮ್ಮಿ ಪ್ರೈಸಲ್ಲಿ ನಿಮ್ಮ ಕಸ್ಟಮರ್ಸ್ಗೆ ಕೊಡ್ಬೋದು ಅಂತ ಹೇಳಿದರು. ಹಾಗಾಗಿ ನಮ್ಮ ಕಸ್ಟಮರ್ಗೆ ಯೂಸ್ ಆಗಲಿ ಅಂತ ನಾನು ಇದನ್ನು ಇದು ಮಾಡಿದ್ದೀನಿ. ಮತ್ತು ಎಲ್ಲ ರೆಡ್ಡು ಬ್ಲ್ಯಾಕಲ್ಲಿ ಸ್ಯಾರೀಸ್ಗಳನ್ನ ಬುಕ್ ಮಾಡ್ಕೊಂಡಿದ್ದೀರಾ. ಎಲ್ಲರಿಗೂ ನಾಳೆ ನಾನು ಡಿಸ್ಪ್ಯಾಚ್ ಮಾಡ್ತೀನಿ. ಯಾಕೆಂದರೆ ಇವತ್ತು ಈವ್ನಿಂಗು ಸ್ಯಾರೀಸ್ ಬರುತ್ತೆ. ಇವತ್ತು ಈವ್ನಿಂಗ್ ಬಂದರೆ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ನಾಳೆ ನಿಮಗೆಲ್ಲರಿಗೂ ಕೂಡ ಡಿಸ್ಪ್ಯಾಚ್ ಮಾಡ್ತೀನಿ. ಡಿಸ್ಪ್ಯಾಚ್ ಮಾಡೋಕ್ಕೆ ಮುಂಚೆ ನಿಮ್ಮೆಲ್ಲರಿಗೂ ಫೋಟೋಸು ಬಂದೇ ಬರುತ್ತೆ. ಹಾಗಾಗಿ ದಯವಿಟ್ಟು ಒಂದು ಸ್ವಲ್ಪ ನಿಧಾನ ಆಯಿತು. ಸಾರಿ, ಕಾರಣಾಂತರದಿಂದ ಅಷ್ಟೊಂದು ನಿಧಾನ ಆಗ್ತಿರ್ಲಿಲ್ಲ. ಈ ಸ್ಯಾರಿ ಯಾರ್ಯಾರು ಬುಕ್ ಮಾಡ್ಕೊಂಡಿದ್ದಾರ ನಿಮಗೂ ಅಷ್ಟೇ ಆಲ್ರೆಡಿ ಇದು ರೆಡಿ ಆಗ್ತಾ ಇದೆ. ಹಿಂಗೆ ಮಾಡ್ಕೊಂಡಿದ್ದೀರಾ ಕಂಪ್ಲೀಟ್ ಕಳಿಸ್ಕೊಡ್ತೀನಿ. ಈ ಸೀರೆ ಆಲ್ರೆಡಿ 100ನ ರೀಚ್ ಆಗಿ ಹೋಗ್ಬಿಡ್ತು. ನೋಡೋಣ, ಈಗ ಸದ್ಯಕ್ಕೆ ಈಗ 100 ಯಾರ್ಯಾರೆಲ್ಲ ಸ್ಯಾರೀಸ್ಗಳನ್ನ ತೊಗೊಂಡಿದ್ದಾರೆ ಅವ್ರಿಗಂತೂ ಫಸ್ಟು ಸಿಕ್ಕೇ ಸಿಗುತ್ತೆ. ಇವತ್ತಿಂದ ಯಾರೆಲ್ಲ ಬುಕ್ಕಿಂಗು ಮಾಡ್ಕೋತಾರೆ ಸ್ಯಾರೀಸ್ಗಳನ್ನ, ಈ ಸ್ಯಾರಿನ, ಅವ್ರಿಗೆಲ್ಲ 1-2 ದಿನ ಲೇಟ್ ಆಗಿಬಿಡುತ್ತೆ. ಯಾರು ಬೇಜಾರು ಮಾಡ್ಕೋಬೇಡಿ. ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿದೆ. ಯಾಕೆಂದರೆ ನಾನು ಸ್ಯಾಂಪಲ್ ಒಂದು ತರಿಸಿ ನನಗೆ ಓಕೆ ಆದಮೇಲೆ ನಾನು ಇದನ್ನು ಆರ್ಡ್ರ್ ಕೊಟ್ಟು ವಿಡಿಯೋ ಮಾಡಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಕಲರು. ಟೊಮೊಟೊ ರೆಡ್. ಇದು ಯಾವ ಕಲರು ಅಂತ ಕೇಳ್ತೀರಾ, ಇದು ಟೊಮೊಟೊ ರೆಡ್ಡು. ಸ್ಯಾರಿ ಎಷ್ಟು ಸ್ಮೂತಾಗಿ ನೋಡಿ, ತುಂಬಾ ಚೆನ್ನಾಗಿದೆ. ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ. ರನ್ನಿಂಗ್ ಬ್ಲೌಸ್ ಬರುತ್ತೆ ಇದು. ಹಾಗಾಗಿ ಯಾರಿಗೆಲ್ಲ ಈ ಸ್ಯಾರಿ ಬೇಕು ಬುಕ್ ಮಾಡ್ಕೊಳ್ಳಿ. ಒಂದು 4 ಡೇಸ್ ಲೇಟ್ ಆಗುತ್ತೆ. ಇವತ್ತಿಂದ ಬುಕ್ ಮಾಡ್ಕೊಳ್ಳೋರು ಮಾತ್ರ. ಆಲ್ರೆಡಿ 100 ಮೇಲೆ ರೀಚ್ ಆಗೋಯ್ತು. ಈ ಸ್ಯಾರಿ ಬುಕ್ ಮಾಡ್ಕೊಂಬಿಟ್ರು. ಇವತ್ತಿಂದ ಯಾರೆಲ್ಲ ಬುಕ್ ಮಾಡ್ಕೋತಾರೆ ಅವ್ರಿಗೊಂದು 4 ಡೇಸ್ ಲೇಟ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್.